ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಪ್ರತಿ ದಿವಸ 11 ಗಂಟೆಗೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಧ್ಯಾನ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಹೊಸ ಕಾನ್ಸೆಪ್ಟ್ ನಾನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಜನ ಇಲ್ಲಿರೋರೆಲ್ಲರೂ ಎಲ್ಲ ಕಡೆನೂ ಸೆಷನ್ಸ್ ಕೊಡ್ತಾ ಇದ್ದಾರೆ. ಸೊ ಈ ಕಾನ್ಸೆಪ್ಟ್ ನೀವು ಎಲ್ಲರಿಗೂ ಹಂಚಿದ್ರೆ ಚೆನ್ನಾಗಿರುತ್ತೆ. ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್. ಆಧ್ಯಾತ್ಮಿಕದಲ್ಲಿ ನಾವೆಲ್ಲರೂ ಒಂದು ಉನ್ನತ ಸ್ಥಿತಿಗೆ ಹೋಗ್ಬೇಕಂದ್ರೂ, ಇನ್ನೂ ಚೆನ್ನಾಗಿ ನಾವು ಅದರಲ್ಲಿ ಡೆವಲಪ್ ಆಗ್ಬೇಕಂದ್ರೂ 5 ಸ್ಟೇಜಸ್ ಇದೆ. ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಸೊ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ, ಎಲ್ಲಿದ್ದೀನೋ ಗೊತ್ತಾಗ್ತಾ ಇಲ್ಲ, ಇನ್ನೂ ಎಷ್ಟು ಡೆವಲಪ್ ಆಗಬೇಕೋ ಗೊತ್ತಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಅವರೆಲ್ಲರಿಗೆ ಇವತ್ತು ಅರ್ಥ ಆಗುತ್ತೆ, ಈ ಸೆಷನ್ ಆದ್ಮೇಲೆ ಯಾವ ಸ್ಟೇಜ್ ಅಲ್ಲಿ ನೀವು ಇದ್ದೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಅಂದ್ರೆ ಸ್ಟೇಜ್ 1 ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೆಲ್ಫ್ ಅವೇರ್ನೆಸ್. ಸೆಲ್ಫ್ ಅವೇರ್ನೆಸ್ ಅಂದ್ರೆ ನಾನು ಯಾರು ಅಂತ ತಿಳ್ಸ್ಕೋಬೇಕು. ನಾನು ಶರೀರ ಅಂತ ಅನ್ಕೊಂಡೆ ನೀವು ಜೀವಿಸ್ತಾ ಇದ್ದೀರಾ, ಮನಸ್ಸು ಅಂತ ಅನ್ಕೊಂಡು ಜೀವಿಸ್ತಾ ಇದ್ದೀರಾ, ಭಾವನೆಗಳಂತ ಅನ್ಕೊಂಡು ಜೀವಿಸ್ತಾ ಇದ್ದೀರಾ, ಇಲ್ಲ ಅಂದ್ರೆ ಆತ್ಮ ಅನ್ಕೊಂಡು ಜೀವಿಸ್ತಾ ಇದ್ದೀರಾ ಅನ್ನೋದು ಈ ಸೆಲ್ಫ್ ಅವೇರ್ನೆಸ್ ಸ್ಟೇಜ್ ಅಲ್ಲಿ ಇರುತ್ತೆ. ಅವ್ರು ಏನು ಅನುಭವಗಳಿರಲ್ಲ, ಇನ್ನೂ ತಾನು ಯಾರು ಯಾರು ಅಂತ ಹುಡುಕ್ತಾ ಇರ್ತಾರೆ. ಇದು ಫಸ್ಟ್ ಸ್ಟೇಜ್. ಎರಡನೇದು ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್. ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಫಸ್ಟ್ ಅವೇರ್ನೆಸ್ ಇದೆ. ಅವೇರ್ನೆಸ್ ಯಾವಾಗ ಬರುತ್ತೋ ಅವೇರ್ನೆಸ್ ಇಂದ ಸಾಧನೆ ಮಾಡ್ತಾ ಮಾಡ್ತಾ ಎರಡನೇದು ಟ್ರಾನ್ಸ್ಫಾರ್ಮೇಶನ್ ಸ್ಟೇಜ್ಗೆ ಹೋಗ್ತೀವಿ ನಾವು. ಓಕೆ, ಟ್ರಾನ್ಸ್ಫಾರ್ಮ್ ಆಗಿ ಇಷ್ಟು ಅವೇರ್ನೆಸ್ ಬರಬೇಕು ಅಂದ್ರೆ ಹೂ ಆಮ್ ಐ, ನಾನು ಯಾರು ಅದು ತಿಳಿಸ್ಕೊಳ್ಳೋದು ಫಸ್ಟ್ ಸ್ಟೇಜ್. ಮತ್ತೆ ಆ ಎರಡನೇ ಸ್ಟೇಜ್ ಅಲ್ಲಿ ತುಂಬಾ ಕಾಯಿಲೆಗಳು ವಾಸಿ ಆಗುತ್ತೆ. ಹೀಲಿಂಗ್ ಅನ್ನೋದು ಇಲ್ಲಿ ತುಂಬಾ ಆಗುತ್ತೆ. ಸೈಕೋಸೊಮ್ಯಾಟಿಕ್ ಇರ್ಬೋದು, ಕಾರ್ಮಿಕ್ ಇರ್ಬೋದು, ಬಟ್ ಆ ಹೀಲಿಂಗ್ ಅನ್ನೋದು ತುಂಬಾ ಇಲ್ಲಿ ಆಗುತ್ತೆ. ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಇಷ್ಟು ಆಗಿ ಬಾಡಿ ಯಾವಾಗ ಚೆನ್ನಾಗಿ ರೆಡಿ ಆಗುತ್ತೋ ಅವಾಗ ಬರೋದೇ ಸೋಲ್ ಕಾಂಟ್ಯಾಕ್ಟ್. ಅಂದ್ರೆ ನನ್ನ ಆತ್ಮ ಹತ್ರ ನಾನು ಹೋಗ್ಬೇಕು, ನಾನು ಆತ್ಮ ಅಂತ ನನಗೆ ಅನುಭವ ಬರಬೇಕು ಅಂದ್ರೆ ಫಸ್ಟ್ ಅವೇರ್ನೆಸ್ ಬರಬೇಕು. ಆಮೇಲೆ ತುಂಬಾ ಶರೀರ ಒಳಗೆ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು, ಹೀಲಿಂಗ್ ಅನ್ನೋದು ತುಂಬಾ ಆಗ್ಬೇಕು, ಎಲ್ಲಾ ಬ್ಲಾಕ್ಸ್ ಹೋಗ್ಬೇಕು. ಅವಾಗ ಮೂರನೇದು ಬರೋದು ನಿಮ್ಮ ಆತ್ಮ ಜೊತೆ ಕಾಂಟ್ಯಾಕ್ಟ್. ಅಂದ್ರೆ ನಾನೇ ಆತ್ಮ ಅನ್ನೋದು ಅನುಭವ ಅವಾಗ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಸೊ 4ನೇ ಸ್ಟೇಜ್ ನೋಡಿದ್ರೆ ಗ್ರೂಪ್ ಕಾನ್ಶಿಯಸ್ನೆಸ್. ನಾನು ಆತ್ಮ ಅಂತ ಯಾವಾಗ ನಿಮ್ಗೆ ಗೊತ್ತಾಗುತ್ತೋ, ಅನುಭವ ಬರಬೇಕು. ಅವಾಗ ಮಾತ್ರನೇ ಒಂದು ಗ್ರೂಪ್ ಒಳಗೆ ನಾವು ವರ್ಕ್ ಮಾಡೋಕೆ ಸಾಧ್ಯ ಆಗುತ್ತೆ. ಗ್ರೂಪ್ ಕಾನ್ಶಿಯಸ್ನೆಸ್ ಅಲ್ಲಿ ಅಂದ್ರೆ ಅಷ್ಟು ತನಕ ನನ್ನ ಸಾಧನೆ, ನನ್ನ ಪ್ರಯತ್ನನೇ ಇರುತ್ತೆ. ಈ 4th ಸ್ಟೇಜ್ ಅಲ್ಲಿ ಯಾರು ಇರ್ತಾರೋ ಅವರು ಗ್ರೂಪ್ಸ್ ಒಳಗೆ ವರ್ಕ್ ಮಾಡೋಕೆ ಶುರು ಮಾಡ್ತಾರೆ. ಒಂದು ಪ್ರಾಜೆಕ್ಟ್ ಇದೆ, ಓಕೆ 10 ಜನ ಸೇರಿ ಮಾಡೋಣ, 50 ಜನ ಸೇರಿ ಮಾಡೋಣ, 1000 ಜನ ಸೇರಿ ಮಾಡೋಣ. ಆ ಗ್ರೂಪ್ ಕಾನ್ಶಿಯಸ್ನೆಸ್ ಅನ್ನೋದು ಅವಾಗೇ ಡೆವಲಪ್ ಆಗುತ್ತೆ. ಸೊ ದಿಸ್ ಇಸ್ ದ 4th ಸ್ಟೇಜ್ ಅಂತ ಹೇಳ್ಬೋದು. ಕೊನೆಗೆ ಅವಾಗ ಮಾತ್ರನೇ ಕಾಂಟ್ಯಾಕ್ಟ್ ವಿತ್ ದ ಹೈರಾರ್ಕಿ. ಕಾಂಟ್ಯಾಕ್ಟ್ ವಿತ್ ಹೈರಾರ್ಕಿ ಅಂದ್ರೆ ಏನ ಹೇಳ್ಬೋದು, ದೇವ್ರಂತ ಹೇಳ್ಬೋದು, ಆಸ್ಟ್ರಲ್ ಮಾಸ್ಟರ್ಸ್ ಅಂತ ಹೇಳ್ಬೋದು, ಮೇಲಿರೋ ಲೋಕಗಳಲ್ಲಿ ಇರೋ ಯಾರೇ ಆಗ್ಲಿ ಹೈರಾರ್ಕಿ ಅಂತಾರ. ಓಕೆ, ಸೊ ಫಸ್ಟ್ ಸ್ಟೇಜ್ ಏನು ಅಂದ್ರೆ ಅವೇರ್ನೆಸ್ ಬರಬೇಕು. ಇಲ್ಲ ಅಂದ್ರೆ ಈ ಅವೇರ್ನೆಸ್ ಬಂದಿಲ್ಲ ಅಂದ್ರೆ
ಏನಿದಪ್ಪ, ದುಡ್ಡು ಹಣ ಸಂಪಾದನೆ ಮಾಡಬಹುದು, ಆ ಜಮೀನ್ ತಗೋಬೇಕು, ಮನೆ ತಗೋಬೇಕು, ಮಕ್ಕಳಿಗೆ ಮದುವೆ ಆಗ್ಬೇಕು, ಡಿಸೀಸ್ ಬರಬೇಕು, ಸಾಯಬೇಕು, ಇಷ್ಟೇ ಇರುತ್ತೆ. ಇಲ್ಲ, ನೀವು ಶರೀರ ಅಲ್ಲ ಆತ್ಮ ಅನ್ನೋದು ಅವ್ರಿಗೆ ಯಾವಾಗ ಅವೇರ್ನೆಸ್ ಅನ್ನೋದು ಬರುತ್ತೋ, ದಟ್ ಇಸ್ ಅ ಫಸ್ಟ್ ಸ್ಟೇಜ್. ಅದಕ್ಕೆ ಅವ್ರು ಸಾಧನೆ ಮಾಡಿ ಮಾಡಿ ಪುಸ್ತಕ ಓದಿ ಹಿಂಗೆ ಹಂಗ್ ಚಾಲೆಂಜ್ ಎಲ್ಲ ಮಾಡಿ ಅಲ್ಲಿ ಬರೋದು ಟ್ರಾನ್ಸ್ಫಾರ್ಮೇಶನ್, ದಟ್ ಇಸ್ ಅ ಸೆಕೆಂಡ್ ಸ್ಟೇಜ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಆತ್ಮಾನುಭವ ಅನ್ನೋದು ಬರುತ್ತೆ. ಅಂದ್ರೆ ಈ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ರು ಥರ್ಡ್ ಸ್ಟೇಜ್ ಸ್ವಲ್ಪ ಬರ್ತಾ ಇರುತ್ತೆ. ಬಟ್ ಸಂಪೂರ್ಣ ಕಾಂಟ್ಯಾಕ್ಟ್ ಅನ್ನೋದು ನಾನು ಆತ್ಮ ಅನ್ನೋದು ನನಗೆ ನೆನಪಿಗೆ ಬರೋಕೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನ್ಗೆ ಗೊತ್ತಾಗಿದೆ ಅಂತ ಒಂದು ಸ್ಟೇಜ್ ಬರಬೇಕು. ಆ ಸ್ಟೇಜ್ ಅಲ್ಲಿನೂ ನೀವು ಎಷ್ಟೋ ವರ್ಕ್ಸ್ ಮಾಡಿದ್ರೆ ಮಾತ್ರ ಒಂದು ದೊಡ್ಡ ಗ್ರೂಪ್ ಒಳಗೆ ಹೋಗಿ ವರ್ಕ್ ಮಾಡೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಈ ಗ್ರೂಪ್ ಚೆನ್ನಾಗಿಲ್ಲ, ಅವ್ರು ಚೆನ್ನಾಗಿಲ್ಲ, ಏನೋ ಒಂದು ಕಂಪ್ಲೇಂಟ್ ಮಾಡ್ತಾ ಕುತ್ಕೊಳ್ತೀವಿ. ಯಾಕಂದ್ರೆ ಇನ್ನೂ ನಿಮಗೆ ಆ ಸೋಲ್ ಕಾಂಟ್ಯಾಕ್ಟ್ ಪೂರ್ಣ ಆಗಿಲ್ಲ. ಅದು ಯಾವಾಗ ಆಗುತ್ತೋ, ಯಾಕಂದ್ರೆ ಇಲ್ಲಿನೂ ಸೆಲ್ಫ್ ಇದೆ, ಇಲ್ಲಿನೂ ಸೆಲ್ಫ್ ಇದೆ, ಇಲ್ಲಿನೂ ಇಂಡಿವಿಜುವಲ್ ಸೋಲ್ ಇದೆ. ಇಲ್ಲಿ ಬಂದ್ರೆ ಮಾತ್ರ ಗ್ರೂಪ್ ಅನ್ನೋದು ಶುರು ಆಗುತ್ತೆ ನೋಡಿ. ಆ ಗ್ರೂಪ್ ಅಲ್ಲಿ ಬಂದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ, ಓ ನಾನೇ ಒಬ್ಬನೇ ಮಾಡ್ತಾ ಇದ್ರೆ ಎಷ್ಟೋ ವರ್ಷ ಆಗ್ಬೋದು, ಒಂದು ಗ್ರೂಪ್ ಅಲ್ಲಿ ಮಾಡಿದ್ರೆ ಕೆಲವೊಂದು ದಿವಸಗಳಲ್ಲೇ ನಮ್ಗೆ ಇಷ್ಟು ಚೇಂಜಸ್ ಅನ್ನೋದು ಬರ್ತಾ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಆ ಗ್ರೂಪ್ ಆರ್ಗನೈಸೇಷನ್ ನೀವು ವರ್ಕ್ ಮಾಡ್ತಾ ಇದ್ರೆ ಅವಾಗ ನಿಮಗೆ ಈ ಹೈಯರ್ ಕಾಂಟ್ಯಾಕ್ಟ್ಸ್ ಬರೋದು ತುಂಬಾ ಈಸಿ ಆಗುತ್ತೆ ನಿಮಗೆ. ಯಾಕಂದ್ರೆ ನೀವು ಒಬ್ಬರಿಗೋಸ್ಕರ ನೀವು ಜೀವಿಸ್ತಾ ಇಲ್ಲ, ಎಲ್ಲರಿಗೋಸ್ಕರ ನೀವು ಜೀವಿಸ್ತಾ ಇದ್ರಿ. ಎಲ್ಲರಿಗೆ ಕೊಡ್ಬೇಕು ಅಂತ ನೀವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ರಿ, ಒಂದು ಪುಸ್ತಕ ಬರೀತಾ ಇದ್ರಿ, ಎಲ್ಲರಿಗೂ ಹೋಗ್ಬೇಕು ಅಂತ ನಾವು ಮಾಡ್ತಾ ಇದ್ವಿ, ಒಂದು ಯಜ್ಞ ಮಾಡ್ತಾ ಇದ್ವಿ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು ಮಾಡ್ತಾ ಇದ್ವಿ. ಆ ಗ್ರೂಪ್ ಕಾನ್ಶಿಯಸ್ನೆಸ್ ನೀವು ವರ್ಕ್ ಮಾಡಿದ್ರೆ ಮಾತ್ರನೇ ಈ ಕಾಂಟ್ಯಾಕ್ಟ್ ವಿತ್ ದ ಹೈರಾರ್ಕಿ ಸಾಧ್ಯ ಆಗುತ್ತೆ. ನಾನು ಪಾಠಕ್ಕೆ ನನ್ನ ಮನೆಯಲ್ಲೇ ಮಾಡ್ಕೊಳ್ತೀನಿ, ನಾನೇ ಅಂದ್ರೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಟ್ ಇದು ದಾಟಲ್ಲ, ನೀವು ಇಷ್ಟಕ್ಕೆ ನೀವು ಸ್ಟಾಪ್ ಆಗ್ಬಿಡ್ತೀರಿ. ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ, ಯಜ್ಞಗಳಿಗೆ ಬನ್ನಿ, ಅನ್ನದಾನ ಆಗಿದ್ರೆ ಹೋಗಿ, ವೆಜಿಟೇರಿಯನ್ ರ್ಯಾಲೀಸ್ಗೆ ಹೋಗಿ, ಎಲ್ಲದರಲ್ಲಿನೂ ನಾವು ಪಾರ್ಟಿಸಿಪೇಟ್ ಮಾಡಿ ಏನೋ ಒಂದು ನಮ್ಮ ಸೆಲ್ಫ್ ಅಲ್ಲಿ ಅವೇರ್ನೆಸ್, ಅಲ್ಲಿ ನಮ್ಮ ಪಾರ್ಟಿಸಿಪೇಷನ್ ಇದ್ರೆ ದೆನ್ ಹೈರಾರ್ಕಿ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡೋದು ಸಾಧ್ಯ ಆಗುತ್ತದೆ. ಇದು ದ 5 ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ಸ್ ಅಂತ ಒಂದು ಕಾನ್ಸೆಪ್ಟ್. ಚೆನ್ನಾಗಿತ್ತಲ್ವಾ ಕಾನ್ಸೆಪ್ಟ್? 5 ಟ್ರಾನ್ಸ್ಫಾರ್ಮೇಶನ್ಸ್ ಅಷ್ಟೇ. ಯಾವಾಗ ಈ 5 ಟ್ರಾನ್ಸ್ಫಾರ್ಮೇಶನ್ಸ್ ಅಲ್ಲಿ ನಾನು ಎಲ್ಲಿದ್ದೀನಿ ಅಂತ ನೀವು ಅಂದ್ರೆ ನನ್ಗೆ ಏನು ಕಾಣಿಸ್ತಾ ಇಲ್ಲ ಸರ್, ಯಾರು ಕಾಣಿಸ್ತಾ ಇಲ್ಲ ಅಂದ್ರೆ ನೀವು ಗ್ರೂಪ್ ಕಾನ್ಶಿಯಸ್ನೆಸ್ ಫಸ್ಟ್ ಬರಬೇಕು. ಅವಾಗ ದೆನ್ ಎಕ್ಸ್ಪೀರಿಯನ್ಸಸ್ ಬರೋದು ಸಾಧ್ಯ ಆಗುತ್ತೆ. ಕೆಲವೊಬ್ರು ಫಸ್ಟ್ ಡೇ ಧ್ಯಾನ ಮಾಡ್ತಾ ಇದ್ದಾರೆ, ಮುಂಚೆ ಯಾವಾಗ್ಲೂ ಮಾಡಿಲ್ಲ, ಬಟ್ ಡೈಲಿ ಫಸ್ಟ್ ಡೇ ಇಂದಾನೇ ಅವ್ರಿಗೆಲ್ಲ ಶುರು ಆಗಿದೆ ಅಂದ್ರೆ ಮುಂಚೆ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಲ್ರೆಡಿ ಇರುತ್ತೆ. ಇದರ ಮೇಲೆ ನೀವು ನೋಡ್ತಾ ಇರಿ, ಓಕೆ ನಾನು ಎಲ್ಲಿದ್ದೀನಿ, ಇನ್ನು ಏನ್ ಮಾಡ್ಬೇಕು. ಈಗ 2ನೇ ಪಾಯಿಂಟ್ ಇದೆ, ಅದರಲ್ಲಿ ಹೀಲಿಂಗ್ ಅನ್ನೋದಿದೆ, ಇದರಲ್ಲಿ ಪಿರಮಿಡ್ ಇದೆ, ನೇಚರ್ ಅಲ್ಲಿ ಹೀಲಿಂಗ್ ಇದೆ, ಸೌಂಡ್ ಅಲ್ಲಿ ಹೀಲಿಂಗ್ ಇದೆ. ಅಷ್ಟು ನಾವು ಇನ್ನೂ ಕರೆಕ್ಟ್ ಆಗಿ ಇದೀವಾ? ನಿಮ್ಗೆ ಎಲ್ಲರಿಗೂ ಗೊತ್ತಲ್ವಾ, ನಿಮ್ ಒಳಗೆ ಇರೋ ಚಕ್ರಾಸು, ನಿಮ್ ಭಾವನೆಗಳು, ಮನಸ್ಸೆಲ್ಲ ಕರೆಕ್ಟ್ ಇದೆಯಾ ಇಲ್ಲ ಅಂತ ಯಾರು ಹೇಳೋಕ್ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಲ್ವಾ. ಅದನ್ನು ನಾವು ಸರಿ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡಿ. ಆ 2ನೇದು ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಬರಬೇಕು. ಇದು 5 ಕಂಟಿನ್ಯೂಸ್ ಯಾವಾಗ್ಲೂ ಮಾಡಬೇಕು, ಬಟ್ ಅಟ್ಲೀಸ್ಟ್ ಒಂದು ಸ್ಟೇಜ್ಗೆ ನಾವು ರೀಚ್ ಆಗ್ಬೇಕು, ಅವಾಗ ಟ್ರಾನ್ಸ್ಫಾರ್ಮೇಶನ್ ಫಾಸ್ಟ್ ಆಗುತ್ತೆ.